ಆಜೀವ ಸದಸ್ಯರ ಸಹಿತ ನೋಟಿಸ್ ಕೊಟ್ಟಿಲ್ಲ ಇವರು. ಈ ಸಂಘಟನೆ ಕಟ್ಟಿ ಬೆಳೆಸಿದಂಥ ಅನೇಕ ಅಲ್ಲಿಯ ಸದಸ್ಯರನ್ನು ದೂರಿಟ್ಟು ತಮಗೆ ಬೇಕಾದ ಕೆಲವರು ತೊಗೊಂಡಿದ್ದನ್ನು ತಿದ್ದುಪಡಿ ಮಾಡಿಕೊಂಡ ಈ ಕಸಾಪ ಕನ್ನಡ ಸಾಹಿತ್ಯ ಪರಿಷತ್ತನ್ನು ತನ್ನ ಮನೆಯ ಒಂದು ಜಿದ್ದಾಳಿ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಮಹೇಶ್ ಜೋಶಿ ಅವರು ಮಾಡಿದ್ದಕ್ಕಾಗಿ ಇವತ್ತು ಒಂದು ಸಹಕಾರಿ ಇಲಾಖೆ, ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂದ್ರೆ ಸಹಕಾರಿ ಇಲಾಖೆ ಬೆಂಗಳೂರು ನಗರ ಜಿಲ್ಲೆಯ ಸಹಕಾರ ಸಂಘಗಳ ಉಪನಿಬಂಧಕ ಪಿ ಶಶಿಧರ್ ಅವರು ವಿಚಾರಣಾಧಿಕಾರಿನಾಗಿ ನೇಮಿಸಿದ್ದಾರೆ. ಅವರನ್ನು ಅವರಿಗೆಲ್ಲ ವಿಚಾರ ಮಾಡಿಕೊಂಡು ಇವರಲ್ಲಿ ಏನು ಮಾಡಿದಾರಪ್ಪ ಇವರು ಅಂತೇಳಿ ಸರ್ಕಾರ ಮತ್ತು ಇತರೆ ಮೂಲಗಳಿಂದ ನೋಡ್ರಿ, ಕೇವಲ ಸರ್ಕಾರದಷ್ಟು ದುಡ್ಡು ಬರೋದಿಲ್ಲ ಅಲ್ಲಿ ಕಸಾಪದಲ್ಲಿ. ಅನೇಕ ಜನ ಇವತ್ತು ವಿಚಾರವಾದಿಗಳಿರ್ಬೋದು, ಸಾಹಿತಿಗಳಾಗಿರ್ಬೋದು, ಮತ್ತವ್ರು ಇರ್ಬೋದು, ಡೋನರ್ ಸಾಕಷ್ಟು ಅದಾರ. ಅಂದ್ರೆ ಈ ದಾನ ಮಾಡುವಂಥ ಜನ ಅಲ್ಲಿಂದ ಮೂಲಗಳಿಂದ ಬಂದ ಸಂಗ್ರಹವನ್ನು ಅದನ್ನು ಪಾರದರ್ಶಕವಾಗಿ ಉಪಯೋಗ ಮಾಡಿದ್ದಾರೆ ಇವರು. ಅಲ್ಲಿ ಹಣ ದುರುಪಯೋಗ ಆಗ್ಯದ. ಯಾಕಂದ್ರೆ ನೋಡ್ರಿ, ಈಗ ಒಂದು ಮಠ ಇರ್ತದೆ, ಆ ಸ್ವಾಮಿಯವರು ನೋಡ್ಕೊಳ್ಳೋದಿಲ್ಲ ದುಡ್ಡಿನ, ಆ ಪೀಠನ ನೋಡಿ ಜನ ದಾನ ಮಾಡ್ತಾ ಇರ್ತಾರೆ, ಕೊಡ್ತಿರ್ತಾರೆ, ದಾಸೋಗ ದುಡ್ಡು ಕೊಡ್ತಾ ಇರ್ತಾರೆ. ಅದು ಪೀಠ ಹಂಗಿಲ್ಲೇ ಕಸಾಪ ನೋಡಿ ದುಡ್ಡು ಕೊಡ್ತಾ ಇರ್ತಾರೆ. ಅಂತ ಕೂಡಿದ ದುಡ್ಡು ಅಲ್ಲೂ ಅವು ವ್ಯವಹಾರ ಆಗಿದೆ ಅನ್ನೋಂಥ ಗಂಭೀರವಾದ ಆರೋಪಗಳು ಫಸ್ಟ್ ಟೈಮ್ ಬಂದಂಥದ್ದು ನೋಡಿದಾಗ ಸಹಜವಾಗಿ ಕೆಟ್ಟ ಅನ್ನಿಸ್ತದೆ. ಅದನ್ನು ಈಗ ಆ ತನಿಖಾಧಿಕಾರಿಗೆ ಹೇಳಿಬಿಟ್ಟಿದ್ದಾರೆ ಈ ಸಹಕಾರ ಇಲಾಖೆ 45 ದಿವಸದಲ್ಲಿ ಏನು ರಾಡಿ ಆಗಿದೆ ಬಾನಗಡಿ ಇದೆಲ್ಲ ಹೊರಗೆ ಬರಬೇಕು, ತಿಳಿಸ್ಬೇಕು ನಮಗೆ ಅಂತೇಳಿ. ಏನು ನಡೆದ ಜಗಕ್ಕೆ ಗೊತ್ತಾಗಲಿ. ಒಂದು ಸುಳ್ಳು ಇರ್ಬೋದಲ್ಲ ಇವು ಆರೋಪ ಮಾಡುವಲ್ಲ. ಯಾಕಂದ್ರೆ ಕೆಲವೊಂದು ಹೊಟ್ಟೆ ಉರಿ ಮತ್ತು ಒಬ್ಬ ಸಾಹಿತಿ ಅಲ್ಲದ ವ್ಯಕ್ತಿ ಯಂತ್ರಕ್ಕೆ ಬಂದಾನಂತೇಳಿ ಏನು ಟೀಕೆ ಟಿಪ್ಪಣಿ ಇರ್ಬೋದು, ಸಾಹಿತಿಗಳು ಇಲ್ಲ ಅಂತ ಅಲ್ಲ, ಅದೇನು ಅನ್ನೋದು ಗೊತ್ತಾಗಲಿ ಅಂತ. ಇದರಲ್ಲಿ ಮಹೇಶ್ ಜೋಶಿ ಅವರು ತಪ್ಪಿದ್ದಾರೋ ಅಥವಾ ನಿಜವಾಗಿ ಆರೋಪ ಮಾಡೋರು ತಪ್ಪಿದ್ದಾರೋ ಯಾವ್ದು ಜನಕ್ಕೆ ಗೊತ್ತಾಗಬೇಕಲ್ಲ ಅದು. ಯಾಕಂದರೆ ಕಸಾಪ